ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ನವೀನ್. ನನ್ನ ಯೂಟ್ಯೂಬ್ ಚಾನಲ್ ನೋಡಿರ್ತೀರಾ, ನವೀನ್ ಕ್ರಿಯೇಷನ್ಸ್ 236. ಹಾಗೂ ನನ್ನ ಹ್ಯಾಂಡಲ್ ಕೋಡ್ ಬಂದ್ಬಿಟ್ಟು @NVN236 ಅಂತ. ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ನಿಮಗೆ ವೆರೈಟಿ ಇರುತ್ತೆ. ಇವತ್ತು ನಾನು ಟ್ರಾವೆಲಿಂಗ್ ಅಂದ್ರೆ ಇವತ್ತು ನಾನು ಒಂದು ಪ್ಲೇಸ್ ವಿಡಿಯೋಗಳನ್ನ ಮಾಡ್ತೀನಿ. ಅದು ನಿಮಗೆ ತುಂಬಾ ವಿಶೇಷತೆ ಇರುತ್ತೆ. ಇಲ್ಲೇ ಸುತ್ತಮುತ್ತ ನೀವು ನೋಡಿರ್ತೀರಾ, ಶಿವಮೊಗ್ಗದ ಸುತ್ತಮುತ್ತ ಯಾವ್ದಾದ್ರು ಅಂದ್ರೆ ತುಂಬಾ ಚೆನ್ನಾಗಿರೋಂತ ಪ್ಲೇಸ್ ಇರುತ್ತೆ. ಅದನ್ನ ಯಾರೋ ವಿಡಿಯೋ ಮಾಡಿರಲ್ಲ, ಬಟ್ ನಾನು ಸಣ್ಣ ಸಣ್ಣದು ಚಿಕ್ಕ ಪ್ಲೇಸ್ ಅನ್ನ ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾ ಬರ್ತೀನಿ. ನಿಮಗೆ ನಿಮ್ಮಲ್ಲೇ ಇರುತ್ತೆ. ಅದನ್ನ ನಿಮ್ಮಲ್ಲೇ ಇರೋ ಪ್ಲೇಸ್ ಗಳನ್ನ ನೀವೇ ನೋಡಿರಲ್ಲ, ಸುತ್ತಮುತ್ತ ಜನಗಳಿಗೆ ನಾನು ತಿಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಕಲ್ಲಳ್ಳಿಯ ಮತ್ತೆ ಇದು ಕಾಶಿಪುರಕ್ಕೆ ಹತ್ರ ಇರುವಂತಹ ಒಂದು ಏರಿಯಾ. ಇಲ್ಲಿ ಒಂದು ಕಲ್ಯಾಣಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೂ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ 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 ಗಣಪತಿ ದೇವಸ್ಥಾನ ಇದೆ. ಇಲ್ಲಿ 1,00,000 ಕಾರ್ತಿಕ ಮಾಸದಲ್ಲಿ 1,00,000 ದೀಪೋತ್ಸವ ಮಾಡ್ತಾರಂತೆ. ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ. ಈಗ ನೀವು ನೋಡ್ಬೋದು, ವ್ಯೂ ನೋಡ್ಬೋದು ನೀವು. ಈಗ ಇಲ್ಲಿ ಮಳೆ ನೀರಿಗೆ ಏನು ಇಲ್ಲಿ ಅವಲಂಬಿತವಾಗಿರಲ್ಲ ಅಂತೆ. ಇಲ್ಲಿ ಪೈಪ್ ಲೈನ್ಗಳ ಮೂಲಕನೂ ಇಲ್ಲಿ ನೀರು ಅವರು ಬರ್ಸ್ತಾರೆ. ಹಾಗಾಗಿ ಇದು ಈ ಏರಿಯಾಕ್ಕೆ ತುಂಬಾ ಆಕರ್ಷಣೀಯವಾಗಿದೆ. ಇಲ್ಲಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದಿಕ್ಕೆ ಒಬ್ರು ನಮ್ಮ ಈ ಸುತ್ತಮುತ್ತಲಿನ ಒಬ್ಬ ಹಿರಿಯರಾದಂತಹ ಶ್ರೀನಿವಾಸ್ ಅಂತ, ಅವರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಯಾರು ನಮ್ಮ ಚಾನೆಲ್ ನ ಈಗಲೇ ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ನಿಮ್ಮ ನವೀನ್. ನನ್ನ ಯೂಟ್ಯೂಬ್ ಚಾನೆಲ್ ನೋಡಿರ್ತೀರಾ, ನವೀನ್ ಕ್ರಿಯೇಷನ್ಸ್ 236. ಇವತ್ತು ನಾವು ಕಲ್ಲಳ್ಳಿಯಲ್ಲಿರುವಂತ ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ನಮಗೆ ಶ್ರೀನಿವಾಸ್ ಅಂತ, ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಏನೇನೇ ಈ ಏರಿಯಾದ ಬಗ್ಗೆ. ಬನ್ನಿ ಕೇಳೋಣ. ನಮಸ್ತೆ ಸರ್. ಸರ್, ಇದು ಅಂದ್ರೆ ಇಲ್ಲಿ ನೀವು ವಿಹಾರ ಮಾಡೋದಕ್ಕೆ ವಾಯು ವಿಹಾರ ಮಾಡೋದಕ್ಕೆ ಬರ್ತೀರಾ? ಏನ್ ಸರ್ ಇದ್ರದ್ದು ಹಿಸ್ಟ್ರಿ? ಏನ್ ಸರ್ ಇದು ಹಿಸ್ಟ್ರಿ? ಏನಿಲ್ಲ ಇಲ್ಲಿ, ಇದೆಲ್ಲ ಇದೆ ಅಷ್ಟೇ. ಗಣಪತಿ ದೇವಸ್ಥಾನ ಈ ಇದು ಇದಾಯ್ತಲ್ಲ, ಏನು ಈ ಲೇಔಟ್ ಆಯ್ತಲ್ಲ. ಅಂದ್ರೆ ಮೊದ್ಲು ಎಲ್ಲ ಖಾಲಿ ಜಾಗ ಇತ್ತು. ಮೊದ್ಲೆಲ್ಲ ಖಾಲಿ ಜಾಗ ಇತ್ತಂತೆ, ನಮ್ಗೂ ಗೊತ್ತಿಲ್ಲ. ಖಾಲಿ ಜಾಗ ಅದನ್ನ ಆಮೇಲೆ ಅವರು ಹೌಸಿಂಗ್ ಬೋರ್ಡ್ನವ್ರು ಕೊಂಡ್ಕೊಂಡು ಮನೆ ಕಟ್ಟೋದಿಲ್ಲ, 1,500 ಮನೆನೇನೋ. ಆಮೇಲೆ ಎಲ್ಲ ಒಬ್ಬೊಬ್ಬರೇ ಬರಕ್ ಶುರು ಆದ್ರು. ಆಮೇಲೆ ಈ ಗಣಪತಿ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು. ಈ ಕಲ್ಯಾಣಿನೂ ಗಣಪತಿ ದೇವಸ್ಥಾನ ಸಂಬಂಧಪಟ್ಟಿದ್ದು. ಇಲ್ಲಿ ಒಂದು ಸಂಘ ಅಂತ ಮಾಡ್ಕೊಂಡ್ರು, ಬಳಕೆದಾರರ ಸಂಘ ಅಂತ. ಹಾಗಾಗಿ ಎಲ್ಲ ಇದು ಎಲ್ಲ ಗಣಪತಿ ದೇವಸ್ಥಾನ ಬೇಕು. ಸರ್, ಇದು ರೋಡು ಏನ್ ರೋಡ್ ಸರ್? ಇದು ಏನ್ ಹೆಸರು ಬರುತ್ತೆ? ಅದು 60 ಫೀಟ್ ರೋಡು ಅಷ್ಟೇ. ಅಂದ್ರೆ ಇದು RMC ಇದೆಯಲ್ಲ, ಅಲ್ಲಿಂದ ನಿಮಗೆ RMC ಆ ಕಡೆ ಆಗೋಯ್ತು. ಅಂದ್ರೆ ಹತ್ರ ಆಗುತ್ತೆ. ಇದನ್ನ ನೆಕ್ಸ್ಟ್ ಕ್ರಾಸ್ ದಾಟಿದ್ರೆ RMCನೇ. ಈಗ ಇದಿದೆಯಲ್ಲ ತರಕಾರಿ ಮಾರ್ಕೆಟ್, ಇದಕ್ಕೆ ಅಟ್ಯಾಚ್ ಆಗಿದೆ. ಅದೇ ಇಲ್ಲಿಂದ ಅಲ್ಲಿ ಹತ್ರ ಆಗುತ್ತೆ. ಹತ್ರ ಇಲ್ಲಿಂದ ಹೋದ್ರೆ ತರಕಾರಿ ಮಾರ್ಕೆಟ್ ಈ ರೋಡ್ ಇಂದ ಇಲ್ಲಿಂದ. ಸರ್, ಇದು ಕಾಶಿಪುರ ಅಂತಾನು. ಕಾಶಿಪುರ ಆ ಕಡೆ, ಕಾಶಿಪುರ ಗ್ರಾಮದಲ್ಲಿ ಇದು ಕಲ್ಲಳ್ಳಿ. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು ಸರ್. ಇಲ್ಲಿಂದ ನೀವು ಮುಂದೆ ಹೋದ್ರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಅದು ಕಾಶಿಪುರ. ಆ ಕಾಶಿಪುರದಲ್ಲಿ ಇದು ಒಂದು ಮಜರೆ. ಓಕೆ ಸರ್. ಅಂದ್ರೆ ಇದು ಯಾವಾಗ ಸರ್ ಓಪನ್ ಆಗುತ್ತೆ ದೇವಸ್ಥಾನ? ಇದೆಲ್ಲ ಅವ್ರು ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, ಪೂಜೆ ಮಾಡ್ಕೊಡ್ತಾರೆ. ಮತ್ತೆ 4:15 5 ಗಂಟೆಗೆ ಬಂದು ಮತ್ತೆ 8 ಗಂಟೆ ತನಕ ಪೂಜೆ ಮಾಡ್ತಾರೆ. ಸರ್, ಇದು ಎಷ್ಟು ವರ್ಷ ಆಗಿದೆ ಸರ್ ಇದು ಕಲ್ಯಾಣಿ? ಇದಕ್ಕೆ ಒಂದು 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ಈಗೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಮಳೆಗಾಲದಲ್ಲಿ ಎಲ್ಲಾ ಟೈಮಲ್ಲೂ ನೀರ್ ಇರುತ್ತಲ್ಲ ಸರ್? ಇದು ನೀರು ಪಬ್ಲಿಕ್ ವಾಟರ್ಸ್. ಅಂದ್ರೆ ಅಲ್ಲ, ಮಳೆ ನೀರೆಲ್ಲ ತುಂಬಿಕೊಂಡಿರುತ್ತಾ, ಇಲ್ಲ ಅದಕ್ಕೆ ಎಕ್ಸ್ಟ್ರಾ ನೀರ್ ಏನಾರ ಬಿಡ್ತಾರ ಅಂತ? ಅಲ್ಲ, ಎಕ್ಸ್ಟ್ರಾ ನೀರು ಬಿಡ್ಬೋದು, ಬಿಡಕ್ ಅವ್ರು ನಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಬಟ್ ಮಳೆ ನೀರೇ ನಂಬಿಲ್ಲ ಅವ್ರು.
ಮಳೆ ನೀರಿಲ್ಲ ಅಂದ್ರೂ ಇದಕ್ಕೆ ಇದೆಯಲ್ಲ ಕಮಿಟಿ ಇದೆಯಲ್ಲ, ಹಾ. ಈ ಕಮಿಟಿಯವರು ಹಾ. ನಲ್ಲಿ ಹಾಕ್ಸಿದ್ದಾರೆ. ಹಾ. ಪಬ್ಲಿಕ್ ಟ್ಯಾಪ್ ಇಂದ ಮುನ್ಸಿಪಲ್ ಕಾರ್ಪೊರೇಷನ್ ಹಾ. ಹಾ. ಅದರಿಂದ ನೀರು ಬಿಡ್ತಾರೆ, ಮತ್ತೆ ನೀರು ಎತ್ತಾರೆ, ಏನು ಬೇಕಾದ್ ಮಾಡ್ತಾರೆ. ಹಾ. ಅದು ಕಮಿಟಿ ಮೆಂಬರು, ಕಮಿಟಿ ಪ್ರೆಸಿಡೆಂಟ್ ಏನೇನೋ ಇದಾರ ಹಾ. ಸುಮಾರು ಜನ. ಅಂದ್ರೆ ಈಗ ಅಲ್ಲಿ ಏನೋ ಹೊಸದಾಗಿ ನಡೀತಾ ಇದೆಯಲ್ಲ ಸರ್, ಅದು ಏನ್ ನಡೀತೆ? ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತಹ ಈ ಕಡೆ ಇದು ಕಟ್ಟಡ ಆಗ್ತಾ ಇದೆಯಲ್ಲ. ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಲ್ಯಾಣ ಮಂಟಪನೋ ಹ್ಮ್. ಏನೋ ಮಾಡಕ್ ಹೊರಟಿದ್ದಾರೆ. ಹ್ಮ್. ಇನ್ನು ಅದು ಇನ್ಕಂಪ್ಲೀಟ್ ಆಗಿದೆ. ಮುಂದೆ ಕಂಪ್ಲೀಟ್ ಆಗುತ್ತೆ, ಅದು ಸ್ಯಾಂಕ್ಷನ್ ಆಗಿದೆ, ಇದು ಸರ್ಕಾರದಿಂದ ಎಲ್ಲ ಆಗಿದೆ, ಇದೆಲ್ಲ ಅವರು ಕಮಿಟಿಯಿಂದ. ಇವರು ಇದ್ ಮಾಡಿದ್ದಾರೆ. ಈ ಕಮಿಟಿ, ಇದು ದೇವಸ್ಥಾನ ಕಮಿಟಿ ಇದೆಯಲ್ಲ, ಇದಿಷ್ಟುನು ದೇವಸ್ಥಾನದ ಸೊತ್ತು ಅಂತ ಮಾಡ್ಕೊಂಡಿದ್ದಾರೆ ಅವ್ರು. ಬಟ್ ತುಂಬಾ ಆಕರ್ಷಣೀಯವಾಗಿದೆ ಸರ್ ಇದು ಕಲ್ಯಾಣಿ ಅನ್ನೋದು ಏರಿಯಾದಕ್ಕೆ. ಅಲ್ಲ, ದೇವಸ್ಥಾನಕ್ಕೂ ಅಂದ್ರೆ ಕಲ್ಯಾಣ ಇದ್ದೇ ಇರುತ್ತಲ್ವಾ. ಬಟ್ ತುಂಬಾ ಏರಿಯಾಗಳಲ್ಲಿ ಇರಲ್ಲ. ನಮಗೂ ಏನೋ ಸ್ವಲ್ಪ ವಿಶೇಷತೆ ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದ್ವಿ ಇಲ್ಲಿಗೆ. ಇಲ್ಲ ಕಲ್ಯಾಣ ಮೊದ್ಲೇ ಅದರ ಮಾಡಿ. ಈ ಗಣಪತಿ ದೇವಸ್ಥಾನ ಮೊದ್ಲು ಹುಡುಗರೆಲ್ಲ ಗಣಪತಿ ಇಡಕ್ ಮಾಡಿದ್ರಲ್ಲ, ಸರ್ ಇದು ಸಂಜೆ ಹೊತ್ತು ಜನ ಸೇರ್ತಾರೆ ಅನ್ಸುತ್ತೆ. ಸಂಜೆ ಹೊತ್ತು ಎಲ್ಲ ಈ ನಮ್ಮಂತ ರಿಟೈರ್ಡ್ ಪೀಪಲ್ ಇದ್ದಾರಲ್ಲ, ಅವರೆಲ್ಲ ಇಲ್ಲೇ ಬಂದು ಕುತ್ಕೊಂಡು ರೆಸ್ಟ್ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ನೆರಳು ಬಂದು ನೆರಳಿದೆ, ಮರ ಗಿಡಗಳು ಚೆನ್ನಾಗಿದೆ, ಫುಟ್ಪಾತ್ ಇದೆ, ದೇವಸ್ಥಾನ ಇದೆ. ದೇವಸ್ಥಾನ ಸುತ್ತುವರು ದೇವಸ್ಥಾನ ಬಂದು ಕೂರ್ತಾರೆ. ಕೂರ್ಲಿಕ್ಕೋಸ್ಕರ ಎಲ್ಲಾ ಕಡೆ ಸುತ್ತ ಇಲ್ಲ, ಇದಿಷ್ಟೇ. ಇಲ್ಲಿ ಎಲ್ಲ ಕಲ್ ಬೆಂಚ್ ಹಾಕಿದೆ. ಇಲ್ಲಿ ಗಣಪತಿದ ವಿಶೇಷ ಏನಪ್ಪಾ ಅಂದ್ರೆ, ದೀಪಾವಳಿಲಿ 1,00,000 ದೀಪ ಮಾಡ್ತಾರೆ. ಇಲ್ಲಿ ಇದೆಲ್ಲ ಇದಿಟ್ಟಿದಾರೆ ಕಂಬ. ಆ ಕಂಬದಲ್ಲೆಲ್ಲ ದೀಪ ಇಟ್ಟು ಅಲ್ಲಿ ಅದ್ರೆಲ್ಲ ದೀಪ ಹಚ್ತಾರೆ. ಎಲ್ಲರಿಗೂ 5 ದೀಪ ಕೊಡ್ತಾರೆ. ದುಡ್ಡು ಕಲೆಕ್ಟ್ ಮಾಡೋದವ್ರಿಗೆ, ದೀಪ ಕೊಟ್ಟವ್ರಿಗೆ ಅವ್ರು ಹೋಗಿ 5 ದೀಪ ಹಚ್ಚಿ ಅಂದ್ರೆ ವಹಿಸ್ಕೊಂಡಿರ್ತಾರ ಸರ್, ನಾನ್ ಇಷ್ಟು ಕೊಡ್ತೀನಿ ಅಂತ? ಇಲ್ಲ, ಮನೆ ಕಲೆಕ್ಟ್ ಮಾಡ್ತಾರೆ. ಮನೆಗೆ ಅವರೇ ಕಲೆಕ್ಟ್ ಮಾಡ್ತಾರೆ. ಇಲ್ಲೂ ಕಲೆಕ್ಟ್ ಮಾಡ್ತಾರೆ ದೇವಸ್ಥಾನ. ಆಮೇಲೆ ಅದಕ್ಕೆ ತಿಂಡಿನೂ ಕೊಡ್ತಾರೆ. ಹೌದಾ? ಇದು ಕಾರ್ತಿಕ್ ಮಾಸದಲ್ಲಿ. ಅಂದ್ರೆ ಇಲ್ಲಿ ಗಣಪತಿ ಇದು ದೇವಸ್ಥಾನ ಇರೋದ್ರಿಂದ ಗಣಪತಿ ಹಬ್ಬದಲ್ಲಿ ಇಲ್ಲಿ ಗಣಪತಿನ ಕೂರಿಸ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಕೂರ್ಸಲ್ವಾ? ಗಣಪತಿನೇ ಇಲ್ಲೆಲ್ಲ ಸುತ್ತಮುತ್ತಲೆಲ್ಲ ಹುಡುಗರೆಲ್ಲ ಕೂರಿಸ್ತಾರೆ. ಆದ್ರೂ ಸರ್ ಇಲ್ಲಿ ಸುತ್ತ ಮರ ಇರೋದ್ರಿಂದ ಗಾಳಿ ನೆರಳು ಚೆನ್ನಾಗಿದೆ ಸರ್. ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ನಲ್ಲಿ ಕೆಲವ್ರು ಕೂರ್ತಾರೆ, ಇಲ್ಲಿ ಕೂರ್ತಾರೆ. ಸಾಯಂಕಾಲದ ಹೊತ್ತಿನಲ್ಲಿ ಜನ ಇರ್ತಾರೆ. ಸಾಯಂಕಾಲದ ಜನ ಇರ್ತಾರೆ ಅಂದ್ರೆ ಈಗ ಬಿಸಿಲಲ್ಲ, ಎಲ್ಲ ಯಾರು ಬೆಳಿಗ್ಗೆ ಹೊತ್ತು ಇರ್ತಾರೆ ಅನ್ಸುತ್ತೆ ಸರ್ ಇಲ್ಲಿ. ಬೆಳಿಗ್ಗೆ ಇದು ವಾಕ್ ಬಂದವ್ರು ಬರ್ತಾರೇನೋ, ಎಲ್ಲ ಜಾಗಿಂಗ್ ವಾಕ್ ಎಲ್ಲ ಹೋಗ್ತಾರಲ್ಲ, ಅವರೆಲ್ಲ ಬರ್ತಾರೆ. ಏನೋ ಗೊತ್ತಿಲ್ಲ, ನಾವಂತೂ ಬರಲ್ಲ. ಓಕೆ ಸರ್, ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಒಳ್ಳೆದಾಯ್ತು. ನೋಡಿ ವೀಕ್ಷಕರೇ, ಈ ಏರಿಯಾದ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಿಮಗೆ ಬೇರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಸಿಗ್ತೀನಿ ಮತ್ತೆ ನಿಮಗೆ. ವೀಕ್ಷಕರೇ, ಈಗ ನೀವು ಜಸ್ಟ್ ಈಗ ನೋಡಿದ್ರಲ್ಲ ಕಲ್ಲಳ್ಳಿ ಅಂತ ಊರಿದು. ಆ ಕಲ್ಯಾಣಿಯಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಿಮಗೆ ಒಂದು DVG ಉದ್ಯಾನವನ ಇದೆ, ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ. ಈ ಏರಿಯಾದಲ್ಲಿ ಗೋಸ್ಕರ ಪಾರ್ಕ್ ಇದೆ. ಸಂಜೆ ಹೊತ್ತು ಇಲ್ಲಿ ಪಾರ್ಕಲ್ಲಿ ವಾಕಿಂಗು ಮತ್ತೆ ವಿಶ್ರಾಂತಿಯನ್ನು ಪಡೆಯಲು, ಮಕ್ಕಳು ಆಟ ಆಡಲು ಎಲ್ಲದಕ್ಕೂ ಅನುಕೂಲವಾಗಿದೆ. ಇಲ್ಲಿ ತುಂಬಾ ಸುಂದರ ತಾಣವಾಗಿದೆ ನೋಡಿ. ನೋಡ್ತಾ ಇದ್ದೀರಾ ಈಗ ತಾವು ವಿಡಿಯೋದಲ್ಲಿ. ಇಷ್ಟು ಅದ್ಭುತವಾಗಿದೆ ನೋಡಿ. ಮುಂದಿನ ದಿನಗಳೇ ಇಲ್ಲಿ ಇದು ಇನ್ನೂ ಇಂಪ್ರೂವ್ಮೆಂಟ್ ಮಾಡುವಂತ
ಪ್ಲಾನ್ ಇದೆ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ನಾನೀಗ ಮತ್ತೊಂದು ಜಾಗಕ್ಕೆ ಬಂದಿದ್ದೀನಿ. ಇದು ನಿಮಗೆ ಆ ಗೆಜ್ಜೆನಹಳ್ಳಿ ಕೋಟೆಗಂಗೂರು ಹೋಗುವಂತ ರೋಡ್ ಇದು. ಈ ರೋಡಲ್ಲಿ ನಿಮಗೆ ರೋಡ್ ಪಕ್ಕದಲ್ಲೇ ಒಂದು ಗೋಪುರ ಇದೆ. ಪಂಚಮುಖಿ ಆಂಜನೇಯ ಅಂತ ಒಂದು ಗೋಪುರ ಇದೆ. ಅದು ತುಂಬಾ ಆಕರ್ಷಣೀಯವಾಗಿದೆ. ಅದು ನೀವು ನಿಮಗೆ ಅದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡಿ ವಾಚ್ ಇಟ್. ನೋಡಿ ಫ್ರೆಂಡ್ಸ್, ಈಗ ನೀವು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ನಿಮಗೆ ಗೆಜ್ಜೆನಹಳ್ಳಿ ಹಾಗೂ ಕೋಟೆಗಂಗೂರಿಗೆ ಹೋಗುವಂತಹ ರಸ್ತೆ. ಇದು ಡಬಲ್ ರೋಡ್. ಈ ರೋಡಿನ ಪಕ್ಕದಲ್ಲೇ ನಿಮಗೆ ಒಂದು ಗೋಪುರ ಕಾಣಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ಆಕರ್ಷಣೀಯವಾಗಿದೆ. ನೀವು ಈ ಕಡೆ ಬಂದ್ರೆ ಇದನ್ನ ನೀವು ನೋಡ್ಕೊಂಡು ಹೋಗಿ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಬಸ್ ಸ್ಟ್ಯಾಂಡ್ ನಿಮಗೆ ಆಪೋಸಿಟ್ ಇದೆ. ಬನ್ನಿ, ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಾ ಅದೇ ಪ್ಲೇಸ್ ಅಲ್ಲಿ ಇದ್ದೀನಿ. ಆ ರೋಡ್ ಪಕ್ಕದಲ್ಲೇ ಇದೆ ನೋಡಿ. ಇದು ರೋಡ್ ಪಕ್ಕದಲ್ಲೇ ಒಂದು ನೋಡ್ತಾ ಇದ್ದೀರಾ. ನೋಡಿ ಮೇಲೆ 5 ಕಳಶ ಇದೆ. ಬಾಗಿಲು ಅಥವಾ ಕಿಟಕಿಗಳು ಅಂತ ಹೇಳ್ಬೋದು. 7 ಇದೆ ಟೋಟಲ್. ಶ್ರೀ ಪಂಚಮುಖಿ ಆಂಜನೇಯನ ಶ್ರೀ ಸನ್ನಿಧಿ ಅಂತ ನೋಡಿ, ಎಷ್ಟು ಆಕರ್ಷಣೀಯವಾಗಿದೆ. ಈ ಕಡೆ ಬಂದ್ರೆ ದಯವಿಟ್ಟು ನೀವು ಒಂದ್ಸಲ ಇಲ್ಲಿ ಭೇಟಿ ಕೊಟ್ಟು ಹೋಗಿ. ಈ ಏರಿಯಾಕ್ಕೆ ಇದು ತುಂಬಾ ಫೇಮಸ್ ಅನ್ಸುತ್ತೆ, ತುಂಬಾ ಪ್ರಸಿದ್ಧವಾಗಿದೆ ಇದು. ಈಗ ನೀವು ನೋಡ್ತಾ ಇದ್ದೀರಾ, ಇದು ಪಂಚಮುಖಿ ಸಭಾಂಗಣ ಅಂತ. ಎಷ್ಟು ವಿಶಾಲವಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ವಿಶಾಲವಾಗಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಹಿಂದೆ ಖಾಲಿ ಜಾಗ ಇದೆ. ಗಾಯ್ಸ್, ಈಗ ನಾನು ಮತ್ತೊಂದು ಪ್ಲೇಸಿಗೆ ಬಂದಿದ್ದೀನಿ. ಇದು ನಮ್ಮ ಬೊಮ್ಮನಕಟ್ಟೆ ರೋಡಲ್ಲಿ ಇರುವಂತಹ ಒಂದು ಗೋಪುರ, ಒಂದು ದೇವಸ್ಥಾನ. ತುಂಬಾ ಅದ್ಭುತವಾಗಿದೆ. ಶ್ರೀ ಮೈಲಮ್ಮ ದೇವಿ, ಶ್ರೀ ಕೆಂಚಮ್ಮ ದೇವಿ ಸೇವಾ ಸಮಿತಿ. ನೀವು ಈ ರೋಡಿಗೆ ಬಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ, ಅದನ್ನ ನೀವು ನೋಡ್ಬೋದು. ನಾನೀಗ ಅದನ್ನೇ ತೋರಿಸ್ತೀನಿ ಬನ್ನಿ. ಈಗ ನೀವು ನೋಡ್ತಾ ಇರುವಂತಹ ರೋಡು, ಇದು ಬೊಮ್ಮನಕಟ್ಟೆ ರೋಡು. ಬೊಮ್ಮನಕಟ್ಟೆ ರೋಡ್ ಪಕ್ಕದಲ್ಲಿರುವಂತಹ ದೇವಸ್ಥಾನನೇ ನೋಡಿ ಇದು. ಈಗ ಏನ್ ನೋಡ್ತಾ ಇದ್ದೀರಾ ನೀವು, ಇದೆ ಎಷ್ಟು ಅದ್ಭುತವಾಗಿದೆ ಅಲ್ವಾ. ದೇವಸ್ಥಾನದ ಮುಂದ್ಗಡೆ ಒಂದು ಗರುಡಗಂಬ ಅಂತ ನಿಲ್ಸಿರ್ತಾರಲ್ಲ, ಅದಿದೆ ನೋಡಿ. ಇದು ಗರುಡಗಂಬ ಅಂತ ಇರ್ತಾರೆ, ಅದೇ ಇದು. ಅದ್ರ ಪಕ್ಕದಲ್ಲೇ ಒಂದು ಮರ ಇದೆ. ಅದೇ ಒಳಗೆ ಎಂಟ್ರಿ ಆದ್ರೆ ಇವಾಗ ಈಗ ನೋಡ್ತಾ ಇದ್ದೀರಾ ಮುಂದೆ ಬೋರ್ಡು. ಒಳಗಡೆ ಹೋದ್ರೆ ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದು ನಮ್ಮ ಮೈಲಮ್ಮ ದೇವಿ ಹಾಗೂ ಮತ್ತು ಕೆಂಚಮ್ಮ ದೇವಿ ಅವರ ಸೇವಾ ಸಮಿತಿ. ನೋಡಿ ಎಷ್ಟು ಅದ್ಭುತವಾಗಿದೆ ಗೋಪುರ ಇದು. ಅದ್ರ ಸುತ್ತ ನಿಮಗೆ ಆ ಶೋಗೆ ಹಾಕುವಂತಹ ಒಂದು ಗಿಡಗಳನ್ನ ನೆಟ್ಟಿದ್ದಾರೆ ನೋಡಿ. ಫೀಲ್ಡ್ ಫುಲ್ಲು ದೊಡ್ಡದಾಗಿದೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ನೋಡಿ, ಹಂಪಿಯಲ್ಲಿರುವಂತಹ ತರನೇ ವಾತಾವರಣ ತರನೇ ಇದೆ. ಹೀಗಿದೆ ನೋಡಿ. ಸುತ್ತಲೂ ಕಾಂಪೌಂಡ್ ಇದೆ. ಎಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿದೆ ನೋಡಿ. ಏನ್ ನೋಡ್ತಾ ಇದ್ದೀರಾ, ಇದು ನೀವು ಬೊಮ್ಮನಕಟ್ಟೆ ರೋಡ್ ಹತ್ರ ಇರೋ
ಮೈಲಮ್ಮ ಮತ್ತು ಕೆಂಚಮ್ಮ ದೇವಸ್ಥಾನ ವೀಕ್ಷಣೆಯನ್ನು ನೀವು ನೋಡ್ತಾ ಇದ್ದೀರಾ ಈಗ. ಎಷ್ಟು ಅದ್ಭುತವಾಗಿದೆ ನೋಡಿ. ಈಗ ನಾನು ಬಂದಿರೋ ಸಮಯ ಈಗ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಬಾಗಿಲಾಕಿದ್ದಾರೆ. ನೋಡಿ, ಇಲ್ಲೂ ಮುಂದೆ ಗರುಡಗಂಬ ಇದೆ. ಏನ್ ನೋಡ್ತಾ ಇದ್ದೀರಾ ನೀವು? ಇದು ಹೊರಡ್ತಾ ಇದ್ದೀನಿ. ಏನ್ ನೋಡ್ತಾ ಇದ್ದೀರಾ ಇದೇ ಪ್ಲೇಸು ನೋಡಿ. ಬನ್ನಿ ಹೊರಡೋಣ. ಸ್ನೇಹಿತರೆ, ನಾನು ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ, ನನ್ನ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236 ಮತ್ತೆ ಹ್ಯಾಂಡಲ್ ಕೋಡ್ ಅಥವಾ ಹ್ಯಾಂಡಲ್ ಕೋಡ್ ಹೊಡಿಲಿ @NVN236 ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ನಷ್ಟು ವಿಶಿಷ್ಟವಾದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೀಗೆ ನಿಮಗೆ ನಾನು ಎಂಟರ್ಟೈನ್ಮೆಂಟ್ ವಿಡಿಯೋಸು ಮತ್ತೆ ಬ್ಲಾಗ್ ವಿಡಿಯೋಸು, ಹಾಗೆ ಸಣ್ಣ ಚಿಕ್ಕ ಪ್ಲೇಸ್ ತೋರಿಸೋದಾಗ್ಲಿ, ಟ್ರಾವೆಲಿಂಗ್ ವಿಡಿಯೋ ಆಗಲಿ ಎಲ್ಲ ನಾನು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಹಾಕಿ ಯಾವ್ಯಾವ ಥರ ಏನಾದ್ರು ತಪ್ಪಾಗಿದೆಯಾ, ಇಲ್ಲ ಇನ್ನೂ ಏನಾದ್ರು ಬೇಕಾ, ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ಎಲ್ಲ ನೀವು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಾಯ್. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಬಾಯ್.